ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30 ಆಯಿತು. ಸೊ ನಾನು ಸ್ಟಾರ್ಟ್ ಆಗೋಷ್ಟರಲ್ಲಿ 6:45 ಆಗಿಬಿಡುತ್ತೆ. ಸೊ ನೋಡೋಣ, ಇವತ್ತು ಕಣ್ಣೂರಲ್ಲಿ ಸ್ಟೇ ಮಾಡೋಣ ಅಂತ. ನಾಟ್ ಮಚ್ ಆಫ್ ಡಿಸ್ಟೆನ್ಸ್, ಅರೌಂಡ್ 90 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಐ ವಾಂಟ್ ಟು ಶೋ ನಾನು ಏನರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ, ಅಂದರೆ ಏನರಲ್ಲಿ ಎಡಿಟ್ ಮಾಡ್ತಿದ್ದೀನಿ ಅಂತ. ಸೊ ಇದು ನಾನು OnePlus 6. ಸೊ ಇದರಲ್ಲೇ ಶೂಟ್ ಮಾಡಿ ಇದರಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನಥಿಂಗ್ ಫ್ಯಾನ್ಸಿ. ಅದಕ್ಕೆ ಅಷ್ಟು ಬೇಸಿಕ್ ಆಗಿರೋದು ನನ್ನ ವಿಡಿಯೋಸ್ ಸದ್ಯಕ್ಕೆ. ಫಾರ್ ಟೈಮ್ ಬೀಯಿಂಗ್ who's gonna buy and start those things. ಸೊ ಇದೆಲ್ಲ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟಿಂಗ್ ವಿಲಾಗ್ ಎಲ್ಲ. ಸೊ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಳಿ ನಿಮ್ಮ ಕ್ವಾಲಿಟಿ ಹೆಂಗೆ ಅನಿಸ್ತು, ಏನು ವಾಟ್ ಕ್ಯಾನ್ ಬಿ ಇಂಪ್ರೂವ್ಡ್ ಆ್ಯಸ್ ಎ ವಿಡಿಯೋ ಅಂತ ಕೂಡ ಕಮೆಂಟ್ಸ್ ಹಾಕಿರಿ. ಸೊ ಐ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ಫಸ್ಟ್ ಇಶ್ಯೂ ಇನ್ ದ ಟ್ರಿಪ್ ರೈಡಲ್ಲಿ ಏನಾಯ್ತಂದರೆ ಬ್ಯಾಕ್ ವಿಲ್ ಏನೋ ಇಶ್ಯೂ ಆಗಿದೆ. ಸೊ ಸೌಂಡ್ ಬರ್ತಿದೆ. ಎಂಡಲ್ಲಿದ್ದೀನಿ. ಸೊ ನೋಡಬೇಕು, ವೆಯ್ಟ್ ಮಾಡಬೇಕು 10 ಗಂಟೆವರೆಗೂ. 10 ಗಂಟೆಗೆ ಅರ್ಧ ಕಿಲೋಮೀಟ್ರ್ ಯಾವ ಶಾಪ್ ಇದೆಯಂತೆ, ಸೈಕಲ್ ಶಾಪು. ನೋಡಿಕೊಂಡು ಆಮೇಲೆ ಮುಂದೆ ಸ್ಟಾರ್ಟ್ ಮಾಡಬೇಕು. ಜೋ ಅಂತ ಒಂದು ಶಾಪ್ ಇದೆ, ಇಲ್ಲಿ ಬಂದೆ. 9:30 ಓಪನ್ ಆಗುತ್ತಂತೆ. ಸೊ 9:30ವರೆಗೂ ವೆಯ್ಟ್ ಮಾಡಬೇಕು. ದಾರಿಯಲ್ಲಿ ಒಬ್ಬ ಹುಡುಗ ಸಿಗ್ತಾ, ಅದ್ವೈತ್ ಅಂತ. ಹಾಯ್. ಸೊ ಇವನೊಂದು 1000 ಪ್ರಶ್ನೆ ಕೇಳಿದೆ, ಹೆಂಗೆ, ಏನು, ಎತ್ತ, ಏನು ಅಂತ. ವೆರಿ ಕ್ಯೂರಿಯಸ್ ಸೈಕ್ಲಿಂಗ್ ಬಗ್ಗೆ. ಸೊ ಅವನಿಗೂ ಇಷ್ಟ ಅಂತೆ ಸೈಕ್ಲಿಂಗ್ ಮಾಡೋಕ್ಕೆ. ಸೊ ಇಲ್ಲಿ 9:30 10 ಗಂಟೆಗೆ ಓಪನ್ ಆಗುತ್ತಂತೆ ಶಾಪು. ಸೊ ವೆಯ್ಟ್ ಮಾಡಬೇಕು. ಇವತ್ತು ಬೆಳಗ್ಗೆ ಐ ಥಿಂಕ್ ಈ ಬೈಕ್ ಆಗಿರೋದು ಒಂದು ಸ್ಯಾಡ್ ನ್ಯೂಸು. ಅಟ್ ದ ಸೇಮ್ ಟೈಮ್ ಒಂದು ಗುಡ್ ನ್ಯೂಸ್ ಏನಂದರೆ, ಒಂದು ಖುಷಿ ಕೊಡೋ ವಿಚಾರ ಏನಂದರೆ, ನನ್ನ ಬಗ್ಗೆ ಆರ್ಟಿಕಲ್ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿದೆ. ಚರಣ್ ಅವರು ಬರೆದಿದ್ದಾರೆ, ಚರಣ್ ಅವರು. ಸೊ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು. So these kind of things really inspires me more actually to do. And also ಇದು ಹೆಚ್ಚು ಜನಕ್ಕೆ ಇನ್ಸ್ಪೈರ್ ಆದರೆ ಒಳ್ಳೆಯದು. ದ ಹೋಲ್ ಇಂಟೆನ್ಷನ್ ಆಫ್ ದಿಸ್ ಥಿಂಗ್ ಇಸ್ ಮೈ ಹೆಲ್ತ್, ಮೈ ಮೈಂಡ್ ಸೆಟ್. ಆ್ಯಂಡ್ ಆಲ್ಸೋ ಬೇರೆಯವ್ರಿಗೆ ಇನ್ಸ್ಪೈರ್. ಲಾಸ್ಟ್ ಟೈಮ್ 3800 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಿದಾಗ ಕರ್ನಾಟಕ, ಐ ಥಿಂಕ್ ತುಂಬ ಜನ ನನಗೆ ಫೋನ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಹೇಳಿದರು, ನಾವು ನಿನ್ನೆ ಇನ್ಸ್ಪೈರ್ ಆಗಿ ಸೈಕಲ್ ತುಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮತ್ತು ಸೈಕಲ್ ತುಳಿದಾಗಿದ್ವಿ ಅಂತ ಹೇಳಿದ್ರು. ಸೊ ಲೈಕ್ ದಿಸ್ ಇನ್ನೂ ಹೆಚ್ಚು ಜನಕ್ಕೆ ಇನ್ಸ್ಪೈರ್ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ದ ಹೋಲ್ ಇಂಟೆನ್ಷನ್ನೇ ಸಾಲ್ವ್ ಆದಂಗೆ ಅನಿಸುತ್ತೆ. ಬಿಕಾಸ್ ನನಗನ್ಸುತ್ತೆ ಸೈಕ್ಲಿಂಗ್ ಇಸ್ ಎ ಗುಡ್ ಥಿಂಗ್. ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನ ಮನೆಯಿಂದ ಒಂದು 5 ನಿಮಿಷ ದೂರದಲ್ಲಿರೋ ಅಂಗಡಿಗೆ ಹೋಗ್ಬೇಕಂದ್ರೂ ಬೈಕ್ ತೊಗೊಂಡು ಹೋಗ್ತಾರೆ. ಸೊ ಐ ಥಿಂಕ್ ಇನ್ ಮೆನಿ ವೇಸ್ ದಟ್ಸ್ ನಾಟ್ ರೈಟ್ ಅಂತ ಅನಿಸುತ್ತೆ. ಅರ್ಜೆನ್ಸಿ ಇದ್ದಾಗ ಅಬ್ಸಲ್ಯೂಟ್ಲಿ ಹೋಗಬೇಕು. ಅದರ್ ದನ್ ದ್ಯಾಟ್ ಸೈಕಲ್ ಆದಷ್ಟು ಯೂಸ್ ಮಾಡಿದ್ರೆ, ಈ ಥರ ಅಂಗಡಿಗೆ ಹೋಗೋದಾಗಲಿ, ಇಲ್ಲಾಂದರೆ ಆಫೀಸ್ಗೆ ಹೋಗೋದಾಗಲಿ, ಇಲ್ಲಾಂದರೆ ಎಲ್ಲನ ಬೇರೆ ಕಡೆ ಹೋಗೋದಾಗಲಿ, ನಾಟ್ ಆಲ್ವೇಸ್ ಯು ಕ್ಯಾನ್ ಡೂ, ಬಟ್ ಯಾವಾಗ ಮಾಡಿದ್ರೆ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಯು ಕಾಂಟ್ರಿಬ್ಯೂಷನ್ ಟು ದ ನೆಕ್ಸ್ಟ್ ಜನ್ರೇಷನ್ ಆರ್ ಮದರ್ ಅರ್ತು ಇರುತ್ತೆ. ಆ್ಯಂಡ್ ಲೈಕ್ ವೈಸ್ ಇದ್ರಲ್ಲಿ ಅಗೇನ್ ಒಬ್ಬರಿಂದ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ. ಸೊ ಡೂ ಲಾಟ್ ಆಫ್ ಥಿಂಗ್ಸ್. ಆ ಥರ ನನಗೆ ಅಂತ ಅನಿಸುತ್ತೆ. ಆ ಸೈಕಲ್ ಶಾಪಲ್ಲಿ ಆಗಲ್ಲ ಅಂದ್ಬಿಟ್ರು. ಸೊ ಅದಕ್ಕೆ ಈಗ ಇನ್ನೊಂದು ಡೆಕ್ಕತ್ತನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದೊಂದು 12 ಕಿಲೋಮೀಟ್ರ್ ಇದೆ. 12 ಕಿಲೋಮೀಟ್ರು ಅದೇ ಒಂದು ಕಡೆ ಸಿಟಿಯಲ್ಲಿ ಸಿಟಿ ಸೈಡಲ್ಲಿ ಎಂಡಲ್ಲಿದ್ದೆ, ಅದು ಇನ್ನೊಂದು ಸಿಟಿ ಸೈಡ್ ಎಂಡಲ್ಲಿದೆಯಂತೆ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡೋಣ.
3 hours ಆಯಿತು ತಳ್ಕೊಂಡು ಬರೋಷ್ಟರಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಬಿಕಾಸ್ ನಡ್ಕೊಂಬರೋದು ಒಂದು ಸೈಕಲ್ ತಳ್ಕೊಂಬರೋದು ಸ್ವಲ್ಪ ಕಷ್ಟನೇ, ಸ್ವಲ್ಪ ಕ್ರಾಸಾಗಿ ನಡಿಬೇಕಾಗತ್ತೆ. ಸೊ ಡೆಕೆಥಾನ್ಗೆ ಬಂದೆ. ಸೊ ಈಗ ನೋಡೋಣ ಇವ್ರು ಏನು ಹೇಳ್ತಾರೆ ಅಂತ. ಸಾರಿ ಸರ್ವಿಸ್ ಹಾಂ. ಇದೇ ಕಟ್ಟಾಗಿತ್ತು. ದಿಸ್ ಥಿಂಗ್ ವಾಸ್ ಕಟ್. 2 hours ಆಯಿತು ಇಲ್ಲಿ ರಿಪೇರಿ ಮಾಡೋಕ್ಕೆ. ಸೊ ಈಗ 2:30. ಸೊ ಕಣ್ಣೂರ್ ಇಸ್ ಡಿಫಿಕಲ್ಟ್. ನೋಡೋಣ ಎಲ್ಲೋಕ್ಕಾಗುತ್ತೆ ಅಂತ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಬಂದೆ ಈಗ ಮಾಹಿ ಅಂತ ಒಂದು ಯೂನಿಯನ್ ಟೆರಿಟರಿ ಇದೆಯಲ್ಲ, ಅಲ್ಲಿ ಬಂದೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ಒಂದು ಟೈರಿಂಗ್ ಡೇ. ಬಿಕಾಸ್ ಬೆಳಗ್ಗೆ ಒಂದು 12 ಕಿಲೋಮೀಟರ್ಸ್ ನಡ್ಕೊಂಡು ಹೋದೆ. ಮತ್ತು ಅಲ್ಲಿಂದ 2:30ಗೆ ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಆವಾಗ ಇಟ್ ವಾಸ್ ಬಿಸಿಲಿತ್ತು. ಸೊ ಅವಾಗ ಸ್ಟಾರ್ಟ್ ಮಾಡಿ ಡೆಕೆಥ್ಲಾನಿಂದ ಇಲ್ಲಿಗೆ ಒಂದು 67 ಕಿಲೋಮೀಟರ್ಸು. ಸೊ ಟೋಟಲ್ ಒಂದು ನಿಯರ್ಲಿ ಒಂದು 80 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಿದ್ದೀನಿ. ನಾನೊಂದು 12 ಕಿಲೋಮೀಟರ್ಸ್ ನಡೆದಿದ್ದೀನಿ. ಮಾಹಿಗೆ ಬಂದೆ. ಮಾಹಿ ನಿಮ್ಗೆ ಗೊತ್ತಿರೋಂಗೆ ಇದು ಒಂದು ಯೂನಿಯನ್ ಟೆರಿಟ್ರಿ. ಮುಂಚೆ ಫ್ರೆಂಚ್ ಕಾಲನಿ ಆಗಿತ್ತು. ಸೊ ಆಮೇಲೆ ಯೂನಿಯನ್ ಟೆರಿಟ್ರಿ ಆಯಿತು. ಸೊ ಇಲ್ಲಿ ಬಂದು ನೋಡಿದ್ರೆ ಐ ಥಿಂಕ್ ದ ಲಿಕ್ಕರ್ ಶಾಪ್ಸ್ ಆರ್ ಮೋರ್. ಬಿಕಾಸ್ ಐ ಥಿಂಕ್ ತಮಿಳ್ನಾಡಲ್ಲಿ ಲಿಕ್ಕರ್ ಶಾಪ್ಸ್ ಕಡಿಮೆ ಇದೆ ಅನಿಸುತ್ತೆ. ಎಲ್ಲ ಸಿಗಲ್ಲ ಅಂತೇನೋ ಅನಿಸುತ್ತೆ. ಗೌರ್ಮೆಂಟ್ ಅಲೌಡ್ ಲಿಕ್ಕರ್ ಶಾಪ್ಸ್. ಅಟ್ ದ ಸೇಮ್ ಟೈಮ್ ಕಾಸ್ಟ್ ಕೂಡ ಜಾಸ್ತಿ ಇರುತ್ತಲ್ಲ. ಸೊ ಇಲ್ಲಿ ಯೂಶಲಿ ಟ್ಯಾಕ್ಸ್ ಫ್ರೀ ಇರುತ್ತೆ ಲಿಕ್ಕರ್ ಶಾಪ್ಸ್ಗಾಗಲಿ, ಈವನ್ ಪೆಟ್ರೋಲ್ ಇದಕ್ಕಾಗಲಿ. ಅದಕ್ಕೆ ತುಂಬ ಪೆಟ್ರೋಲ್ ಬಂಕ್ಸ್ ರಶ್ ಇರುತ್ತೆ. ಆ್ಯಂಡ್ ವೈನ್ ಶಾಪ್ಸ್ ಅಂತೂ ಹಂಡ್ರೆಡ್ಸ್ ಆಫ್ ವೈನ್ ಶಾಪ್ಸ್ ಇಲ್ಲ. ಆ್ಯಕ್ಚುಲಿ ಯು ಫೈಂಡ್ 1-2 ಬೇರೆ ಶಾಪ್ಸ್ ಇರುತ್ತೆ. ಇನ್ನೆಲ್ಲ ವೈನ್ ಶಾಪ್ ಇದೆ ಆ ಸ್ಟ್ರೀಟ್ಸಲ್ಲಿ ಇಲ್ಲಿ. ಸೊ ದಟ್ಸ್ ಇಟ್. ಈಗ ತಿಂದ್ಬಿಟ್ಟು ಮಲ್ಕೊಳ್ಳೋದೆ, ಸ್ನಾನ ಮಾಡಿ ಮಲ್ಕೋದೆ. ಸೊ ನಾಳೆ ಮತ್ತು ನಾಳಿದ್ದು ವಿ ಆರ್ ಇನ್ ಕೇರಳ. ನಾಳಿದ್ದು ವಿಲ್ ಎಂಟರ್ ಕರ್ನಾಟಕ. ಚಲೋ ಬಾಯ್, ಗುಡ್ ನೈಟ್.